17,384 ಶಾಲೆಗಳಿಗಿಲ್ಲ ಮೈದಾನ, ಮೂಲ ಸೌಲಭ್ಯ ಕೊರತೆಯಿಂದ ತೊಂದರೆ. ರಾಜ್ಯದಲ್ಲಿ 46,757 ಸರ್ಕಾರಿ ಶಾಲೆಗಳಿದ್ದು ಆಟದ ಮೈದಾನ, ಶೌಚಾಲಯ ಸೇರಿದಂತೆ ಹಲವು ಸೌಲಭ್ಯಗಳಿಲ್ಲ. 17,384 ಶಾಲೆಗಳಿಗೆ ಮೈದಾನ ಹಾಗೆ 4,876 ಶಾಲೆಗಳಿಗೆ ಕಾಂಪೌಂಡ್ ಇಲ್ಲ. 23 ಶಾಲೆಗಳಲ್ಲಿ ಶೌಚಾಲಯವೇ ಇಲ್ಲ. ಪ್ರತಿ 40 ಮಕ್ಕಳಿಗೆ ಒಂದು ಶೌಚಾಲಯ ಇರಬೇಕು ಎನ್ನುವಂತಹ ನಿಯಮ ಕೂಡ ಇದೆ. ಆದರೆ ಜಿಲ್ಲೆ ಸೇರಿ ರಾಜ್ಯದ ಹಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಗೆ ತಕ್ಕಂತೆ ಶೌಚಾಲಯಗಳಿಲ್ಲ. 300ರಿಂದ 450ಕ್ಕೂ ಹೆಚ್ಚು ಮಕ್ಕಳನ್ನ ಹೊಂದಿದ ಶಾಲೆಗಳಲ್ಲಿ 1 ಅಥವಾ 2 ಶೌಚಾಲಯಗಳಿದೆ. ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ಇಲ್ಲ. ಇರುವ ಒಂದೇ ಶೌಚಾಲಯವನ್ನ ಎಲ್ಲರೂ ಕೂಡ ಬಳಸಬೇಕಾದಂತಹ ಸ್ಥಿತಿ ಇದೆ. ಬಹುತೇಕ ಶಾಲೆಗಳ ಆವರಣದಲ್ಲಿ ಆಟದ ಮೈದಾನವಿಲ್ಲ. ಇಕ್ಕಟ್ಟಾದ ಜಾಗದಲ್ಲೇ ಮಕ್ಕಳು ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಶಿಕ್ಷಕರು ತಿಳಿಸಿದ್ರು. ಬಾಗಲಕೋಟೆ ಜಿಲ್ಲೆ ಕೇಂದ್ರದಲ್ಲಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ನಂಬರ್ 1 ಹಾಗೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ನಂಬರ್ 1 ಹಾಗೆ ಸರ್ಕಾರಿ ಶಾಲೆ ನಂಬರ್ 3 ಸೇರಿ ಹಲವು ಶಾಲೆಗಳಲ್ಲಿ ಆಟದ ಮೈದಾನವಿಲ್ಲ. ಶಾಲೆಯಲ್ಲಿ ಮೈದಾನವಿರದ ಕಾರಣ ಆಟವಾಡಲು ಸಾಧ್ಯವಾಗ್ತಾ ಇಲ್ಲ. ವಲಯ, ತಾಲೂಕು ಸೇರಿ ಯಾವ ಕ್ರೀಡಾಕೂಟದಲ್ಲೂ ಭಾಗವಹಿಸಲು ಆಗ್ತಾ ಇಲ್ಲ ಅಂತ ಬಾಲಕಿಯೊಬ್ಬಳು ತಿಳಿಸಿದ್ಲು. ಬಾಗಲಕೋಟೆ ಜಿಲ್ಲೆಯಲ್ಲಿ 137 ಶಾಲೆಗಳಿಗೆ ಕಾಂಪೌಂಡ್ ಕಡೆ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಜಿಲ್ಲಾ ಪಂಚಾಯತ್ಗೆ ಮನವಿ ಕೂಡ ಮಾಡಲಾಗಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ BK ನಂದನೂರ್ ಅವರು ತಿಳಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.